ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಖಾಕಿ ಹೈ ಸೆಕ್ಯೂರಿಟಿ ಮಾಡಲಾಗಿದೆ. 20,000ಕ್ಕೂ ಕೂಡ ಹೆಚ್ಚು ಪೊಲೀಸರ ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಲಾಗಿದೆ. 10 ಡಿಸಿಪಿಗಳಿಂದ ನಗರದಲ್ಲಿ ಬಂದೋಬಸ್ತ್ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ನಗರದ ಎಂಜಿ ರಸ್ತೆ, ಕೋರಮಂಗಲ, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಸುತ್ತಮುತ್ತ ಪ್ರದೇಶದಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಹಲವೆಡೆ ವಾಹನ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಬ್ರಿಗೇಡ್ ರಸ್ತೆ, ರೆಸ್ಟ್ ಹೌಸ್ ರಸ್ತೆ, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ ಸುತ್ತಮುತ್ತಲೂ ವಾಹನ ನಿಲ್ಲಿಸಿದವರಿಗೆ ಭಾರಿ ದಂಡ ಬೀಳುತ್ತೆ. ಹಾಗಾದ್ರೆ ಫೀಲ್ಡ್ ನಲ್ಲಿರುವಂತಹ ಪೊಲೀಸರ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 4 ಪೊಲೀಸ್ ಕಂಟ್ರೋಲ್ ರೂಮ್ ಇದೆ. ವಾಚ್ ಟವರ್ಗಳು 78, 164 ಮಹಿಳಾ ಸಹಾಯ ಕೇಂದ್ರ, 46 ಅಂಬ್ರೆಲಾ, 55 ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 37 ಅಗ್ನಿಶಾಮಕ ವಾಹನಗಳನ್ನ ಮಾಡಲಾಗಿದೆ. ಇನ್ನು 2,436 ಸಂಚಾರಿ ಪೊಲೀಸ್ ಇರ್ತಾರೆ. 10,122 ನಾಗರಿಕ ಪೊಲೀಸ್ ಇರ್ತಾರೆ. ಇನ್ನು 1,936 KSRP, ಇನ್ನು 168 CAR, 3,341 ಹೋಮ್ ಗಾರ್ಡ್, 916 ಸಿವಿಲ್ ಡಿಫೆನ್ಸ್, 400 ಟ್ರಾಫಿಕ್ ವಾರ್ಡನ್, ಹಾಗೆ ಸಿ ಸ್ಪಾಟ್ 4 ಇರತ್ತೆ, QRT 3, ವಾಟರ್ ಜೆಟ್ 2, ಹೊಯ್ಸಳ 246, ಕೋಬ್ರಾಸ್ 249. ಅಂದರೆ ಈ ರೀತಿಯಾಗಿ ಫೀಲ್ಡ್ನಲ್ಲಿ ಪೊಲೀಸರ ಸಂಖ್ಯೆಯನ್ನು ಕೂಡ ಇಡಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಬಂದೋಬಸ್ತ್ ಮಾಡಲಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ತಯಾರಿ ಜೋರಾಗಿದೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಇನ್ನು ಸುರಕ್ಷತಾ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಕಮಾಂಡ್ ಸೆಂಟರ್ ಅನ್ನ ತೆರೆದಿದ್ದು, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಪ್ರತ್ಯಕ್ಷ ವರದಿಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. 2025ಕ್ಕೆ ಬಾಯ್ ಹೇಳಿ 2026ನ್ನ ವೆಲ್ಕಮ್ ಮಾಡೋದಕ್ಕೆ ಸಿಲಿಕಾನ್ ಸಿಟಿ ಜನ ಈಗಾಗಲೇ ಸಜ್ಜಾಗಿರುವಂಥದ್ದು. ಸಿಲಿಕಾನ್ ಸಿಟಿ ಅಂದ ತಕ್ಷಣ ಹೊಸ ವರ್ಷವನ್ನು ಸಂಭ್ರಮ ಪಡುವಂಥದ್ದು ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ರಸ್ತೆ. ಸದ್ಯ ನಾನೀಗ ಅಲ್ಲೇ ಇದ್ದೀನಿ. ಈ ಬಾರಿ ಕೂಡ ಎಂದಿನಂತೆ ಪ್ರತಿ ವರ್ಷ ಕೂಡ MG ರೋಡನ್ನು ಬಹಳಷ್ಟು ಒಂದು ಅಚ್ಚುಕಟ್ಟಾಗಿ ಸಂಭ್ರಮ ಮಾಡೋದಕ್ಕೆ ರೆಡಿ ಮಾಡ್ತಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು, GBA. ಸೊ ಸದ್ಯ ಯಾವ ರೀತಿ ತಯಾರಿಯಾಗಿದೆ ನೀವೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಅವರು ನಿಮಗೆ ತೋರಿಸ್ತಾ ಇದ್ದಾರೆ. ನಾನೀಗ ಚರ್ಚ್ ರಸ್ತೆ ಬಳಿ ಇರುವಂಥದ್ದು. ಸದ್ಯ ಮದುವನಗಿತ್ತಿಯಂತೆ ಬೆಂಗಳೂರು ಈಗಾಗಲೇ ಬಹುತೇಕ ಕಡೆಗಳಲ್ಲಿ ಕೂಡ ಹೊಸ ವರ್ಷಾಚರಣೆಯನ್ನ ಸಂಭ್ರಮ ಮಾಡೋದಕ್ಕೆ ರೆಡಿ ಆಗಿರುವಂಥದ್ದು. ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಅಂದರೆ ಬಹುತೇಕ ಮಂದಿ, ಸುಮಾರು 3 ಗಂಟೆ ಆಗುವಾಗ ಇಲ್ಲಿ 1,00,000ಕ್ಕೂ ಹೆಚ್ಚು ಜನ ಸೇರ್ತಾರೆ. ಈ ಸಂದರ್ಭದಲ್ಲಿ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಬಹಳಷ್ಟು ಕಷ್ಟಕರ ಆಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಬ್ಯಾರಿಕೇಡ್ಗಳನ್ನ ಎಕ್ಸ್ಟ್ರಾ ರೀತಿಯಲ್ಲಿ ಅಳವಡಿಕೆ ಮಾಡಿದ್ದಾರೆ. ಸಂಜೆ ಹೊತ್ತಾಗುವಾಗ ಈ ಬ್ಯಾರಿಕೇಡ್ಗಳ ಮೂಲಕ ಜನಸಾಮಾನ್ಯರು ಎಂಜಾಯ್ ಮಾಡೋದಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ರಸ್ತೆಗಳಲ್ಲಿ ನೂಕುನುಗ್ಗಲಾಗುತ್ತೆ. ಗುಂಪಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದಾಗ ಗೊತ್ತಾಗಲ್ಲ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ನಿಮಗೇನು ಗೊತ್ತು, ಪ್ರತಿಯೊಬ್ಬರು ಕೂಡ ಪಾರ್ಟಿ ಮೋಜು ಮಸ್ತಿ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಕ್ಕಾಗಿ ಈಗಾಗಲೇ ಬ್ಯಾರಿಕೇಡ್ಗಳ ಅಳವಡಿಕೆ ಮಾಡಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿ ಸಿಲಿಕಾನ್ ಸಿಟಿ ಮಂದಿ ಕೂಡ ಇರುವಂಥದ್ದು. MG ರೋಡ್ನಲ್ಲಿ ಈಗಾಗಲೇ ಜಗಮಗ ಬಹಿಸುವಂತಹ ಲೈಟಿಂಗ್ಸ್ಗಳಾಗು ಪ್ರಮುಖವಾಗಿ CCTVಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಸುಮಾರು ಅಂದರೆ ಕಡೆಗಳಲ್ಲಿ ಈಗಾಗಲೇ ಎಕ್ಸ್ಟ್ರಾವಾದಂತಹ CCTV ಅಳವಡಿಕೆ ಮಾಡಿದ್ದಾರೆ. ಸುಮಾರು ಇವತ್ತು ತಡರಾತ್ರಿ 1 ಗಂಟೆವರೆಗೆ ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಯನ್ನು ಕೂಡ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಒಟ್ಟು 6,000ಕ್ಕೂ ಹೆಚ್ಚು CCTV ಅಳವಡಿಕೆ ಮಾಡಿದ್ದಾರೆ. ಅದು ಕೂಡ AI ತಂತ್ರಜ್ಞಾನ ಆಧರಿಸಿದ CCTV ಇದು ಆಗಿದೆ. ಸೊ ಇದು ಸಂಪೂರ್ಣವಾಗಿ ಮಾನಿಟರಿಂಗ್ ಕೂಡ ಮಾಡುವಂಥದ್ದು. ಸದ್ಯ ನೀವು ಬ್ರಿಗೇಡ್ ರಸ್ತೆಯಲ್ಲಿ ಏನು ಈ CCTV ನೋಡ್ತಾ ಇದ್ದೀರಾ, ಇದು ಸಂಪೂರ್ಣವಾಗಿ ಪ್ರತಿಯೊಬ್ಬರ ಚಲನವಲನಗಳು, ಅಂದರೆ ಮೊದಲಾದರೆ ಒಂದೇ ಕಡೆಗಳಿಗೆ ಅಂದರೆ ಫಿಕ್ಸ್ ಆಗಿತ್ತು, ಆದರೆ ಇದು ರೊಟೇಟ್ ಆಗುತ್ತೆ. ಸೊ ರೊಟೇಟ್ ಆದ ಸಂದರ್ಭದಲ್ಲಿ ಅಲ್ಲಿರುವಂತಹ ವ್ಯಕ್ತಿಗಳ ಸಂಪೂರ್ಣವಾದಂತಹ ಛಾಯೆಯನ್ನು ಕೂಡ ಇದು ಸೆರೆ ಹಿಡಿಯುತ್ತೆ. ಸೊ ಇಲ್ಲಿ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಈಗ ಬ್ರಿಗೇಡ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಪೊಲೀಸರಿಗೆ ನಿಲ್ಲೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಸುಮಾರು 1,00,000ಕ್ಕೂ ಹೆಚ್ಚು ಜನ ಸೇರುವ ಸಂದರ್ಭದಲ್ಲಿ ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದೊಂದು ಬಾಕ್ಸ್ಗಳನ್ನು ಕೂಡ ರೆಡಿ ಮಾಡಿರುವಂಥದ್ದು. ಈ ಬಾಕ್ಸಲ್ಲಿ ನಿಂತು ಜನಸಾಮಾನ್ಯರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಪೊಲೀಸರಿಗೆ ಈಗಾಗಲೇ ಟ್ರೈನಿಂಗನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಸುಮಾರು 50ರಿಂದ 100 ಮೀಟರ್ ಅಂತರದಲ್ಲಿ ಒಂದು ಕಡೆ CCTV ಅಳವಡಿಕೆ ಮಾಡಿದರೆ, ಮತ್ತೊಂದು ಕಡೆ ಅಲ್ಲಲ್ಲಿ ಬಾಕ್ಸ್ಗಳನ್ನು ಕೂಡ, ಅಂದರೆ ಇದರಲ್ಲಿ ಸಿವಿಲ್ ಪೊಲೀಸ್ ಆಗಿರ್ಬೋದು, KSRPC ಆಗಿರ್ಬೋದು, QRTC ಸ್ಮಾರ್ಟ್ ಆಗಿರ್ಬೋದು, ಹೋಮ್ ಗಾರ್ಡ್ಸ್ ಹಾಗೆಯೇ ಸಿವಿಲ್ ಡಿಫೆನ್ಸ್ ಸೇರಿ ಸುಮಾರು 3,000 ಜನ
ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿ ನಿಯೋಜನೆ ಮಾಡಿರುವಂಥದ್ದು. ಸದ್ಯ ಇಲ್ಲೊಂದು ಏನು ನೋಡ್ತಾ ಇದ್ದೀರಾ, ಅಲ್ಲಿ ಅಂದರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆದ ಸಂದರ್ಭದಲ್ಲಿ ಅಂದರೆ ಮೆಡಿಕಲ್ ಆಗಿರ್ಬೋದು, ಸೊ ಇದನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಅಲ್ಲಲ್ಲಿ ಟೆಂಟ್ಗಳನ್ನು ಕೂಡ ಹಾಕಿರುವಂಥದ್ದು. ಯಾಕಂದರೆ ಜನ ಬಹುತೇಕ ಮಂದಿ ಬರುವಾಗ ಉಸಿರುಗಟ್ಟುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸೊ ಇಲ್ಲಿ ಪೊಲೀಸರು ಇರ್ತಾರೆ, ಹಾಗೆಯೇ ಮಹಿಳಾ ಟೀಮ್ಗಳಿರುತ್ತೆ. ಸೊ ಇಲ್ಲಿ ಏನಾದರೂ ನಮಗೆ ತೊಂದರೆ ಅಂದಾಗ ಇಲ್ಲಿ ಬಂದು ತಮಗೆ ಏನು ಬೇಕೋ ಅದನ್ನು ಪರಿಹಾರವನ್ನು ಕೂಡ ಮಾಡ್ಬೋದು. ಸೊ ಇದು ಚರ್ಚ್ ಸ್ಟ್ರೀಟ್ ರಸ್ತೆ. ಸೊ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಕೂಡ ಈಗಾಗಲೇ ಎಲ್ಲ ಕಡೆ ತಯಾರಿಯನ್ನು ಮಾಡಿದ್ದಾರೆ, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಬ್ಯಾರಿಕೇಡ್ಗಳ ಅಳವಡಿಕೆಯನ್ನು ಕೂಡ ಮಾಡ್ತಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಹಾಗೆಯೇ GBA ಕಮಿಷನರ್ ನೇತೃತ್ವದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕವಾಗಿ ಎಲ್ಲ ಕಡೆ ಸಂಭ್ರಮಕ್ಕೆ ಬೇಕಾದಂತಹ ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು. ಪ್ರಮುಖವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಜನಸಾಮಾನ್ಯರನ್ನು ಯಾವ ರೀತಿ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ. ಹಾಗೆಯೇ ಹದ್ದಿನ ಕಣ್ಣು ರೀತಿಯಲ್ಲಿ CCTV, ಅದು ಕೂಡ AI ತಂತ್ರಜ್ಞಾನದ CCTV ಅಳವಡಿಕೆ ಮಾಡೋ ಮೂಲಕ ಪ್ರತಿಯೊಬ್ಬರ ಚಲನವಲನಗಳನ್ನು ಕೂಡ ಇದರ ಮೂಲಕ ಸೆರೆ ಹಿಡಿತಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.